ಸೊ ಗೈಸ್, ಇವತ್ತುಂಟಲ್ಲ ಈ ಕುಂಟಾಲ ಹಣ್ಣು ಉಂಟಲ್ಲ, ಕುಂಟಾಲ ಹಣ್ಣನ್ನು ಕೊಯ್ಯುವಂತೇಳಿ ಬಂದಿದ್ದಾನೆ. ಆದರೆ ಕೊಯ್ಯುವಂತ ಬಂದಿದ್ದಾನೆ, ಗುಡ್ಡೆ ಮೇಲೆ ಹತ್ತಿಸಾಗಿದೆ, ಅದರ ತೊಟ್ಟೆ ಒಂದು ತರಲಿಲ್ಲ. ನೋಡಿ, ಇಲ್ಲಿ ಎಲ್ಲಿಯಾರು ತೊಟ್ಟೆ ಬಿದ್ದುಕೊಂಡಿರ್ಬೋದು. ಸೊ ಹೋಗುವ. ನಾನು ಒಬ್ಬನೇ ಅಲ್ಲ ಬಂದದ್ದು, ನನ್ನೊಟ್ಟಿಗೆ ಬೇರೆ ಜನಗಳಿದ್ದರು. ಹಾಯ್ ಮಾಡಿ, ಹಾಯ್ 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 ಹಾಯ್. ಹೋಗೋ ಗೈಸ್. ವಾಪಸ್ ಹೋಗ್ಬೋದು ಮನೆಗೆ, ಆದ್ರೆ ಇಷ್ಟು ಮೇಲೆ ಹತ್ತಿ ಯಾರು ಹೋಗ್ತಾರೆ? ಇಲ್ಲದಿದ್ರೆ ಬರ್ಲಿಕ್ಕೆ ಉದಾಸೀನ. ನೋಡಿ ಗೈಸ್, ನಾನು ಹೇಳಿದ್ದೆ ಅಲ್ಲ, ಎಲ್ಲಾರೊಂದು ತೊಟ್ಟೆ ಅಂತ ಸಿಗ್ಬೋದು. ಒಂದು ತೊಟ್ಟೆ ಸಿಕ್ಕಿತ್ತು. ಇದು ಬ್ಯಾಕ್ಟೀರಿಯಾಸ್ ಎಷ್ಟಿರ್ಬೋದು ದೇವರಿಗೆ ಗೊತ್ತು. ಅದೇ ತೊಂದರೆ ಇಲ್ಲ, ನಾವು ಹಣ್ಣನ್ನು ಮತ್ತೆ ತೊಳಿಬಹುದು. ಇದರಲ್ಲಿ ತುಂಬ ಮಣ್ಣು ಉಂಟು, ನನಗೆ ಬೇಡ ಅಂತ ಅನಿಸ್ತದೆ. ಸೊ ತೊಂದರೆ ಇಲ್ಲ. ಮೇಲೆ ಎಲ್ಲಾರು ನೀರು ಉಂಟ ನೋಡುವ. ಈಗ ಮಳೆಗಾಲ ಅಲ್ಲ, ನೀರೆಲ್ಲ ಇರ್ತದೆ ಗುಡ್ಡೆಯಲ್ಲಿ. ಪಪ್ಪಿ ದೂರವಾ? ಏ ಪಪ್ಪಿ, ದೂರ ಹೋಗುದು, ಕಮ್ಮಿ ದೂರ. ಅವರಿಬ್ಬರು ನನ್ನ ಸೆಕ್ಯೂರಿಟಿ ಗಾರ್ಡ್. ನೋಡಿ, ಕಾಣ್ತದಲ್ಲ, ಇದೇ ನಮ್ಮ ಗುಡ್ಡೆ. ಈ ಗುಡ್ಡೆಗೆ ಬರೋದಾದ್ರೆ ನಮಗೆ ತುಂಬ ಇಷ್ಟ ಆಯ್ತಾ. ನಾವು ಸಣ್ಣದಿರುವಾಗ ಇದಕ್ಕೆ ಬೋರ್ ಗುಡ್ಡೆ ಅಂತ ಹೇಳೋದು, ಆದರೆ ಇಲ್ಲಿ ಜಾಸ್ತಿ ಮರಗಳಿಂತೆಲ್ಲ ನೋಡಿ. ಸೊ ನಮಗೆ ಈ ಗುಡ್ಡೆ ಬರೋದಂದ್ರೆ ತುಂಬ ಇಷ್ಟ. ಸಣ್ಣದಿತ್ತು, ಇಲ್ಲಿ ಗಾಳಿಪಟ ಎಲ್ಲ ಹಾಕ್ತಿದ್ವು ನಾವು. ನೋಡಿ, ನೀವು ಸಿಗೋದು ಡೌಟ್ ಬೇಕು. ಈ ಡಬ್ಬ ತೊಟ್ಟೆಯಲ್ಲೇ ತಗೊಂಡು ಹೋಗ್ಬೇಕಷ್ಟೇ. ಕಚ್ಚಡ ಅಷ್ಟು ಗಲೀಜುಂಟು. ಗಲೀಜಲ್ಲ, ಮಣ್ಣೆ, ಆದರೆ ಬ್ಯಾಕ್ಟೀರಿಯಾಸ್ ಇರ್ತದೆ, ಎಲೆಗಳೆಲ್ಲ ಕೊಳ್ತಿರ್ತದೆ. ನೋಡ, ನೀರನ್ನು ಶೋಧನೆ ಮಾಡಿಕೊಂಡು ಹೋಗುವ. In this life there's so much rush, all the pressure feels too much. Just Tommy, don't you stress now, just be free. ಎಲ್ಲಾನೇ ಬರ್ತಿದ್ದೆ, ಮುದ್ದಾಸಿನ ಇದ್ದರೆ ಈ ಕಣ್ಣಿಯಲ್ಲಿ ನೀರಿರ್ಬೋದು. ಸೊ ಸ್ಯಾಡ್ ಗೈಸ್, ನೀರಿಲ್ಲ ಎಂತೆಲ್ಲ. ಒಂದು ಐಡಿಯಾ ಮಾಡು, ನಮಗೆ ಎಲೆಯಲ್ಲಿ ತುಂಬಿಸ್ಬೋದು. ನಾವು ತೊಟ್ಟೆ ಅಂತೂ ಗಲೀಜು ತಗೊಂಡಿದ್ದೇವೆ, ಅದರೊಂದು ಉಪಾಯ ಉಂಟು. ಈ ಎಲೆಗಳನ್ನು ಆ ಚೀಲದೊಳಗೆ ಹಾಕ್ಬೋದು. ನಮಗೆ ಯಾವುದು ಹಾಲು ಬರುವ ಎಲೆ, ನಮಗೇನು, ನನಗೆ ಅಷ್ಟೆಲ್ಲ ಜ್ಞಾನ ಇಲ್ಲ ಮರಗಳ ಬಗ್ಗೆ. ನೋಡಿ, ಉಪದ್ರ ಓಯ್ ಹೇಳ, ಬಡ್ಡಿ ಮಗ, ಉಪದ್ರ ಮಾಡುದು ಅಂತ. ಏಯ್,
ಗೈಸ್ ಇದರೊಳಗೆ ಇದು ಹಾಕಿದ್ದೇನೆ. ರೆಸಲ್ಯೂಷನ್ ಸ್ವಲ್ಪ ಕಮ್ಮಿಯಲ್ಲಿ ಇಟ್ಟಿದ್ದೇನೆ ಗೈಸ್, ಸ್ವಲ್ಪ ಕ್ಲಾರಿಟಿ ಹೋಗ್ಬೋದು, ಯಾಕಂದರೆ ನನ್ನೊಟ್ಟಿಗೆ ಸ್ಟೋರೇಜ್ ಇಲ್ಲ ಜಾಸ್ತಿ. ಸೊ ನಮ್ಮ ಉದ್ದೇಶ ಕುಂಟಾಲ ಹಣ್ಣು ಕೊಯ್ಲಿಕ್ಕೆ ಬಂದದ್ದು. ಸೊ ಇದೆ ನೋಡಿ ಕುಂಟಾಳ ಹಣ್ಣಿನ ಮರ. ಈಗ ಎಷ್ಟುಂಟು ಗೊತ್ತಿಲ್ಲ, ಹೇಗೆ ಕೊಯ್ಯೋದು, ನಾನು ಒಬ್ಬನೇ ಕೊಯ್ಯಬೇಕಲ್ಲ. ನೋಡಿ ಗೈಸ್ ತುಂಬ ಬಿದ್ದೋಗಿದೆ ಕುಂಟಾಲ ಹಣ್ಣು. ಇಲ್ಲಿ ಕುಂಟಾಲ ಹಣ್ಣು ಸೆಲ್ಲ ಎಂತ ಸೆಲ್ಲ ಗೈಸ್, ತೊಂದರೆ ಇಲ್ಲ, ಛಲ ಬಿಡಬಾರ್ದು. ಸೊ ಗೈಸ್ ಈ ಕುಂಟಾಳ ಹಣ್ಣು ಉಂಟಲ್ಲ, ಇದರ ಸೈಂಟಿಫಿಕ್ ನೇಮು ಸಿಸಿಸಿಯಮ್ ಕ್ಯಾರಿಯೋಫಿಲೇಟಮ್ ಅಂತೇಳಿ. ಆ್ಯಕ್ಚುಲಿ ಇದು ಎಂತ ನಮ್ಮ ನೇರಳೆ ಹಣ್ಣು ಉಂಟಲ್ಲ, ನೇರಳೆ ಹಣ್ಣಿನ ಜಾತಿಗೆ ಸೇರಿದಂಥ ಹಣ್ಣು. ನೇರಳೆ ಹಣ್ಣನ್ನು ನಾವು ಸೈಂಟಿಫಿಕ್ ನೇಮ್ ಅಂತ, ಅದರ ಸೈಂಟಿಫಿಕ್ ನೇಮು ಸಿಸಿಸಿಯಮ್ ಕ್ಯೂಮಿನ್ ಏನೋ ಆಗಿರಬೇಕು. ಇದೆ ಅದೇ ನೇರಳೆ ಜಾತಿಯಲ್ಲೇ ಬರುವಂಥದ್ದು. ಆ್ಯಕ್ಚುಲಿ ಇಂಗ್ಲೀಷಲ್ಲಿ ವೈಲ್ಡ್ ಬೆರೀಸ್ ಅಂತ ಹೇಳ್ತಾರೆ, ವೈಲ್ಡ್ ಜಾಮೂನ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷಲ್ಲಿ ಇದನ್ನು. ಸೊ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಬೆರೀಸ್ ಆದ ಕಾರಣ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರ್ತದೆ, ಮತ್ತು ಡಯಾಬಿಟಿಸಿಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ನಮ್ಮ ಈ ಊರಲ್ಲಿರುವ ಹಣ್ಣುಗಳಲ್ಲಿ ಅದರ ಮೇಲೆ ರಿಸರ್ಚ್ ಮಾಡಿರೋದಿಲ್ಲ. ಎಷ್ಟೋ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇರ್ತದೆ. ನೋಡಿ, ನಮ್ಮ ಹಿಂದಿನವರು ಇಂಥ ಹಣ್ಣುಗಳನ್ನು ತಿಂದು ಎಷ್ಟೋ ವರ್ಷ ಬದುಕಿದ್ದಾರೆ. ಅವರ ಆರೋಗ್ಯ ರಹಸ್ಯ ಅಂತ ಹೇಳಿದರೆ ಬೇರೆ ಎಂತಲ್ಲ, ಇಂಥದ್ದೇ ಹಣ್ಣು. ಅಂದರೆ ಆ ಕಾಲದಲ್ಲೆಲ್ಲ ತುಂಬ ಆಗ್ತಿತ್ತು ಈ ಹಣ್ಣುಗಳು. ಈಗ ಕಾಡೇ ಇಲ್ಲ, ಕಾಡು ನಾಶ ಮಾಡಿದ್ದಾರೆ. ಸೊ ಇಂಥ ಹಣ್ಣುಗಳು ಸಿಗೋದು ಕಮ್ಮಿ. ಸಿಗ್ತದೆ ಅಂದರೆ ನಮ್ಮ ಈ ಕರಾವಳಿ ಕಡೆ ಎಲ್ಲ ತೊಂದರೆ ಇಲ್ಲ, ಕಾಡುಗಳು ತುಂಬ ಉಂಟು. ನೋಡಿ, ಇದು ಸಾಧಾರಣ ಫೆಬ್ರವರಿಯಿಂದ ಜೂನ್ ಟೈಮಲ್ಲಿ ಇದರ ಹೂ ಬಿಡ್ತದೆ ಹಾಗೆ. ಸೊ ನನ್ನ ಕಿಸೆ ಫುಲ್ಲಾಗಿದೆ, ಅದರಲ್ಲಿ ಹಾಕಲಿಲ್ಲ, ಅದರಲ್ಲಿ ತುಂಬ ಗಲೀಜುಂಟು. ಸೊ ಈಗ ಮನೆಗೂ ಹೊತ್ತಾಗಿದೆ, ಹೋಗುದು. ಚೀಲ ಉಂಟಲ್ಲಿ, ಇರಲಿ, ಅದು ನೀನು ಇಟ್ಕೊಂಡದ್ದು. ಸ್ವಾಮಿ, ಇವತ್ತಿನ ಪಯಣ ಹೇಗಾಯಿತು? ಇಲ್ಲ ನೋಡ, ಇವತ್ತಿನ ಪಯಣ ಹೇಗಾಯಿತು ಅಪ್ಪಿ? ಇವರಿಗೆ ನನ್ನೊಟ್ಟಿಗೆ ಗುಡ್ಡೆಗೆ ಬರೋದಂದ್ರೆ ತುಂಬ ಇಷ್ಟ ಅಲ್ಲವಾ? ಬೆಳಿಗ್ಗೆ ಅಂತ ತಿನ್ನಲಿಲ್ಲ, ನಾನು ಸಹ ತಿನ್ನಲಿಲ್ಲ, ಇವತ್ತು ತಿನ್ನಲಿಲ್ಲ. ನೀನು ಸಹ ಬರ್ತೀವಿ ವಿಡಿಯೋಕ್ಕೆ? ಹೊಸ ಬರ್ತಾನೆ. ನೋಡೋಣ. सो गाइस, क्या नज़ारा है. वृंदावन फॉर्म्स. ಮನೆಗೆ ಹೋಗಿ ಉಂಟಲ್ಲ, ಅನೇಕ ವನ್ಯಜೀವಿಗಳು
ನಿಮಗೊಂದು ತೋರಿಸ್ತಾನೆ ಇದು ಎಂಥದ್ದು ಅಂತ ಹೇಳಬೇಕು. ಒಳ್ಳೆ ಹಂದಿ ಇಲ್ಲಿ ಹಂದಿಗಳು. ಓಹ್, ಒಂದು ಮಾತ್ರ ಅಲ್ಲ, 2 ಮುಳ್ಳು ಸಿಕ್ಕಿ. ಸ್ವಾಮಿ ಎಂತಾರ್ದು ಇದು? ಎಂತಾರ್ದು ಕುತ್ತನ್ನು ನೋಡು. ಈ ರಾತ್ರಿ ಎಲ್ಲ ಬಂದರೆ ಈ ಮುಳ್ಳಂದಿ ಎಲ್ಲ ಇದ್ದರೆ ಡೇಂಜರ್. ಮುಳ್ಳು ಮೀನು ಜಾಸ್ತಿ ಕೂತಿದ್ರೆ ಬದುಕುವ ಸಾಧ್ಯತೆ ಅತಿ ಕಮ್ಮಿ. ಇದು ನಮಗೆ ಅಗತ್ಯ ಇಲ್ಲ, ಸೊ ಬಿಸಾಡ್ತಿದ್ದೆ. ಈ ಕುಂಟಾಲ ಹಣ್ಣು ಕೊಯ್ದಿದ್ದಾನಲ್ಲ, ಅದನ್ನು ಎಂತ ಮಾಡ್ತಾನೆ ಅಂತ ಯೋಚಿಸಿದ್ದೀರ ನೀವು? ನಮ್ಮ ಸುದರ್ಶನ್ ಅನ್ನೋ ವಿದ್ರೋಡಿ ಅವರು ಒಂದು ವಿಡಿಯೋ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ, ಕುಂಟಾಲ ಹಣ್ಣಿನ ಸ್ಕ್ವಾಶ್. ಸೊ ಇವತ್ತು ಹೋಗಿ ಅದನ್ನೇ ಮಾಡಬೇಕು, ಟ್ರೈ ಮಾಡಬೇಕು. ನಾನು ಗುಡ್ಡೆಗೆ ಇವತ್ತು ವಾಪಸ್ ಬಂದದ್ದೇ ಅದಕ್ಕೆ, ಇಲ್ಲಾಂದರೆ ಗುಡ್ಡೆಗೆ ಹತ್ತವಲ್ಲ ನಾನು. ಸೊ ಹೋಗುವ, ಮನೆಗೆ ಹೋಗಿ ಟ್ರೈ ಮಾಡುವ ಹೇಗೆ ಆಗ್ತದೆ ಹೇಳಿ. ಅದಲ್ಲದೆ ನಿಮಗೊಂದು ಓಜಿ ಹಣ್ಣು ತೋರಿಸ್ತೇನೆ. ಈ ಹಣ್ಣು ತಿಂದಿದ್ದೀರಾ? ಇದು ಕೇಪುಲದ ಹಣ್ಣು. ನಾವು ಕೇಪುಲದ ಹಣ್ಣನ್ನು ತಿಂತೇವೆ, ಸಿಹಿಯಾಗಿರ್ತದೆ. ಆ್ಯಕ್ಚುಲಿ ಕರಾವಳಿಯವರಿಗೆ ನೋಡುವವರಿಗೆ ಗೊತ್ತಿರ್ತದೆ ಎಲ್ಲ. ಹೂ ಚೆನ್ನಾಗಿ ಉಂಟಲ್ಲ ಹೂ. ಸೊ ಹೋಗುವ ನಾವು, ನನಗೆ ಬೇರೆ ಕೆಲಸ ಉಂಟು. ಅಪ್ಪ ನೋಡಿದ್ರೆ ನನ್ನ ಬೈತಾರೆ. ಹೋಗುವಲ್ಲ ಟೋಮಿ, ಹೋಗುವಲ್ಲ ಹೋಗುವಲ್ಲ. ಪಪ್ಪಿ ಪಪ್ಪಿ ಮಲಗಿ ಬಿಟ್ಟ ಮಾರೆ. ಸೊ ಟಾಟಾ ಗೈಸ್. ನಮಗೆ ಇಷ್ಟು ಕುಂಟಾಲ ಹಣ್ಣು ಸಿಕ್ಕಿದೆ ನೋಡಿ. ಒಂದು ಸೆಲ್ವ ನೀರು ಹಾಕಿ ತೊಳೆಯೋದು, ಯಾಕಂತ ಹೇಳಿದರೆ ನನ್ನ ಕಿಸೆಯಲ್ಲಿತ್ತಿದ್ದು. ನಾವೀಗ ಸ್ಕ್ವಾಶ್ ಮಾಡಲಿಕ್ಕೆ ನೋಡಿ, ಇದು ಕುಂಟ ನೇರಳೆ ಹಣ್ಣು. ಇದನ್ನು ನೀರಿಗೆ ಹಾಕಬೇಕು. ಈ ನೀರಿಗೆ ಹಾಕಿ ಇದನ್ನು ಚಂದ ಕುದಿಸಿ ಇದಕ್ಕೆ ಸಕ್ಕರೆ ಹಾಕಬೇಕು. ಆಗ ಒಳ್ಳೆ ದಪ್ಪಾಗಿ ಮಂದಾಗಿ ಬರ್ತದೆ.